ಅಭಿಮಾನಿಯೊಬ್ಬರು ಕಾಲಿಗೆ ಬೀಳೋದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ತಮ್ಮ ಅಕ್ಕನ ಮಗ ಚಂದು ಅವರನ್ನ ಡೆವಿಲ್ ಸಿನಿಮಾದ ವಿಶೇಷ ಪಾತ್ರದಿಂದಲೇ ತೆಗೆದುಹಾಕಿದ್ದಾರೆ. ವಿಶೇಷ ಪಾತ್ರದಿಂದಲೇ ತೆಗೆದುಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಅವರೇ ತಮ್ಮ ಸ್ವಂತ ಟ್ಯಾಲೆಂಟ್ನಿಂದ ಸಾಧನೆ ಮಾಡಿದಾಗಲೇ ಜನಗಳು ಈ ರೀತಿ ಗೌರವ ಕೊಡೋದು ಸರಿ ಅಂತ ದರ್ಶನ್ ಅವರಿಗೆ ಅನಿಸಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರಬಹುದು ಅಥವಾ ಟ್ವಿಟರ್ನಲ್ಲಿ ಆಗಿರಬಹುದು 5 ಜನರನ್ನ ಫಾಲೋ ಮಾಡ್ತಾ ಇದ್ರು, ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ದಿನಕರ್ ಅವ್ರನ್ನೂ ಅನ್ಫಾಲೋ ಮಾಡಿದ್ದಾರೆ, ಮಗ ವಿನೀಶ್ ಅವ್ರನ್ನೂ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಅವರು ಜೈಲಿನಲ್ಲಿರುವಾಗ ಅವರನ್ನ ನೋಡ್ಲಿಕ್ಕೆ ಸುಮಲತಾ ಅಂಬರೀಶ್ ಅವರು ಬಂದಿರಲಿಲ್ಲ. ಸುಮಲತಾ ಅಂಬರೀಶ್ ಅವರನ್ನ ಮದರ್ ಇಂಡಿಯಾ ಅಂತಾನೆ ಕರೀತಾ ಇದ್ರು. ಸುಮಲತಾ ಅಂಬರೀಶ್ ಅವರು ನಿನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿ ಹಾಕೊಂಡಿದ್ದಾರೆ. ದರ್ಶನ್ ಅವ್ರಿಗೆ ಟಾಂಗ್ ಕೊಡೋ ತರನೇ ಅವ್ರು ಹಾಕಿದ್ರ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಬೇಲ್ ಮೇಲೆ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಜನವರಿ 14ನೇ ತಾರೀಕು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೊಂಡಿದ್ರು. ಆ ಟೈಮಲ್ಲಿ ಹಸುಗಳ ಜೊತೆಗೆ ತೆಗೆಸ್ಕೊಂಡಿದ್ದಂತಹ ಒಂದು ಫೋಟೋ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ಅವರ ಹುಟ್ಟುಹಬ್ಬದ ಟೈಮ್ನಲ್ಲಿ ಫೆಬ್ರವರಿ 16ನೇ ತಾರೀಕು ಅವರ ಹುಟ್ಟುಹಬ್ಬ, ಅದಕ್ಕಿಂತ ಒಂದು 3-4 ದಿನದ ಹಿಂದೆ ಒಂದು ವಿಡಿಯೋನ ಮಾಡಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ರು. ಈ ಬಾರಿ ಅಭಿಮಾನಿಗಳನ್ನ ಭೇಟಿ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಖಂಡಿತವಾಗ್ಲೂ ಪ್ರತಿಯೊಬ್ಬ ಅಭಿಮಾನಿಗಳನ್ನು ನಾನು ಭೇಟಿ ಆಗ್ತೇನೆ, ಸದ್ಯದಲ್ಲೇ ಭೇಟಿ ಆಗ್ತೇನೆ. ಜೊತೆಗೆ ನೀವು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಬೆನ್ನಿಗೆ ನಿಂತು ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದೆಲ್ಲದಕ್ಕೂ ನಾನು ಋಣ ತೀರಿಸುವಂತಹ ಸಮಯ ಬಂದೇ ಬರುತ್ತೆ. ನಾನು ಎಲ್ಲರನ್ನೂ ಮೀಟ್ ಆಗೇ ಆಗ್ತೀನಿ. ಅದಕ್ಕೆ ಕೇವಲ ಥ್ಯಾಂಕ್ಸ್ ಅಂತ ಹೇಳಿ ನನಗೆ ಅದನ್ನು ಸರಿದೂಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮನ್ನೆಲ್ಲ ಪ್ರತಿಯೊಬ್ಬರನ್ನು ಕೂಡ ಸದ್ಯದಲ್ಲೇ ಭೇಟಿ ಆಗ್ತೀನಿ ಅಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ಅವರ ಹುಟ್ಟುಹಬ್ಬದ ಸಲುವಾಗಿ ದರ್ಶನ್ ಅವರ ಅಭಿಮಾನಿಗಳು ಕೆಲವೊಂದಷ್ಟು ಚಾರಿಟಿ ವರ್ಕ್ಸ್ ಮಾಡಿರ್ತಾರಲ್ವ, ಅಂದರೆ ದವಸ ಧಾನ್ಯಗಳನ್ನು ಬಡವರಿಗೆ ಕೊಡುವಂಥದ್ದು, ಮತ್ತು ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಕೆಲವೊಂದಷ್ಟು ಬಟ್ಟೆ ಕೊಡುವಂಥದ್ದು, ಈ ರೀತಿ ಚಾರಿಟಿ ವರ್ಕ್ಸ್ ಮಾಡಿರುವಂತಹ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಿದರು. ಸೊ ಅದನ್ನು ವಿಡಿಯೋ ಮಾಡಿರ್ತಾರಲ್ಲ, ಆ ವಿಡಿಯೋಗಳನ್ನು ಪೋಸ್ಟ್ ಮಾಡೋದಕ್ಕೆ ಶುರು ಮಾಡಿದರು ಇನ್ಫ್ಯಾಕ್ಟ್ ದರ್ಶನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ. ಹಾಗೆಯೇ ನಿನ್ನೆ ಒಂದು ವಿಡಿಯೋ ಶೇರ್ ಮಾಡಿಕೊಂಡು ತಮ್ಮ ಅಭಿಮಾನಿಗಳಿಗೆ ಖಡಕ್ ಆಗಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಶಾಕಿಂಗ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ತಮ್ಮ ಡೆವಿಲ್ ಸಿನಿಮಾದಲ್ಲಿ ಅವರ ಅಕ್ಕನ ಮಗ ಚಂದು ಅವರು ಆಕ್ಚುಲಿ ಒಂದು ವಿಶೇಷ ಪಾತ್ರವನ್ನ ಮಾಡ್ತಾ ಇದ್ರು. ಚಂದು ಅಂತಂದ್ರೆ ನಿಮಗೆ ಸ್ನೇಹಿತರೆ ಗೊತ್ತಾಗುತ್ತೆ, ಕಾಟೇರ ಸಿನಿಮಾದಲ್ಲಿ ಯಂಗರ್ ವರ್ಷನ್ ಆಫ್ ದರ್ಶನ್ ಪಾತ್ರ ಮಾಡಿದ್ರು ಚಂದು ಅವರು. ಡೆವಿಲ್ನಲ್ಲೂ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಅವರು ಅಭಿನಯಿಸ್ತಾ ಇದ್ರು. ಬಟ್ ಅಭಿಮಾನಿಗಳು ಮಾಡಿದಂತಹ ಒಂದು ಎಡವಟ್ಟಿನಿಂದ ಬೇಸರಗೊಂಡು ದರ್ಶನ್ ಅವರು ತಮ್ಮ ಅಕ್ಕನ ಮಗ ಚಂದು ಅವರನ್ನ ಡೆವಿಲ್ ಸಿನಿಮಾದ ವಿಶೇಷ ಪಾತ್ರದಿಂದಲೇ ತೆಗೆದುಹಾಕಿದ್ದಾರೆ. ಇದನ್ನ ಸ್ವತಃ ದರ್ಶನ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕಾರಣ ಇಷ್ಟೇ ಸ್ನೇಹಿತರೆ. ಫಸ್ಟ್ಲಿ ಅದು ಕಾರಣ ಏನು ಅಂತ ಹೇಳೋದಕ್ಕಿಂತ ಮೊದಲು ದರ್ಶನ್ ಅವರು ತಮ್ಮ ಪೋಸ್ಟ್ನಲ್ಲಿ ಏನು ಬರ್ಕೊಂಡಿದ್ದಾರೆ ಅಂತ ನಾನು ಓದಿ ಹೇಳ್ಬಿಡ್ತೀನಿ. ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವಂತಹ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ. ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನೂ ಏನೂ ಸಾಧನೆ ಮಾಡದಿರುವಂತಹ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳೋದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದ ಚಂದುನನ್ನ ಈ ಚಿತ್ರದಿಂದ ಹೊರಗಿಡಲಾಗಿದೆ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡ್ರೆ ನನಗೆ ಹತ್ತಿರವಾಗಬಹುದು ಎಂದು ನೀವು ಭಾವಿಸಿದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಅಂತ ಖಡಕ್ಕಾಗಿ ಅಭಿಮಾನಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ತಮ್ಮ ಅಕ್ಕನ ಮಗನಾದ ಚಂದು ಅವರನ್ನ ಡೆವಿಲ್ ಚಿತ್ರದ ವಿಶೇಷ ಪಾತ್ರದಿಂದಲೇ ತೆಗೆದುಹಾಕಿದ್ದಾರೆ. ಇನ್ಫ್ಯಾಕ್ಟ್ ಒಳ್ಳೆ ಒಂದು ಡಿಸಿಷನ್ ಅಂತಾನೆ ಹೇಳ್ಬೋದು. ಬಟ್ ಆದರೆ ಅವರ ಅಕ್ಕನ ಮಗ ಚಂದು ಈಗ ಆಲ್ರೆಡಿ ಯಾಕಂದರೆ ವಿಶೇಷ ಪಾತ್ರದಲ್ಲಿ ನಟಿಸಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಅದಕ್ಕೆ ನಿರ್ದೇಶಕರಾದಂತಹ ಮಿಲನ ಪ್ರಕಾಶ್ ಅವರ ಒಂದು ಸಹಮತ ಕೂಡ ಇರುತ್ತೆ. ಬಟ್ ಈ ರೀತಿ ಯಾರೋ ಒಬ್ಬರು ಅಭಿಮಾನಿ ಮಾಡಿದಂತಹ ಒಂದು ಕೆಲಸದಿಂದ ಅವರನ್ನ ವಿಶೇಷ ಪಾತ್ರದಿಂದಲೇ ತೆಗೆದು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಬಟ್
ಅವ್ರು ಏನು ಡಿಸಿಷನ್ ತಗೊಂಡಿದ್ದಾರೆ ಒಂದು ಮಟ್ಟಿಗೆ ಒಳ್ಳೇದು. ಬಿಕಾಸ್ ಈಗ ಚಂದು ಅವರು ಕಾಟೇರ ಸಿನಿಮಾದಲ್ಲಿ ಅಫ್ಕೋರ್ಸ್ ದರ್ಶನ್ ಅವರ ಅಕ್ಕನ ಮಗ ಅನ್ನೋ ಕಾರಣಕ್ಕೇನೆ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಅವರ ಒಂದು ಇಂಡಿವಿಜುವಲ್ ಟ್ಯಾಲೆಂಟನ್ನು ಇನ್ನೂ ಪ್ರೂವ್ ಮಾಡ್ಕೊಳ್ಳುವಂತಹ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ದರ್ಶನ್ ಅವರ ಅಕ್ಕನ ಮಗ ಆದ್ದರಿಂದ ಅವರಿಗೆ ಕಾಟೇರದಲ್ಲಿ ಅವಕಾಶ ಸಿಕ್ಕಿರುತ್ತೆ. ಇನ್ನು ಡೆವಿಲ್ನಲ್ಲೂ ಕೂಡ ಬಹುಶಃ ಅದೇ ಕಾರಣಕ್ಕೋಸ್ಕರನೇ ಸಿಕ್ಕಿರುತ್ತೆ. ಸೊ ಅಂದರೆ ಅವರ ಇಂಡಿವಿಜುವಲ್ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ದೇನೆ ಕೇವಲ ದರ್ಶನ್ ಅವರ ಅಕ್ಕನ ಮಗ ಅನ್ನೋ ಕಾರಣಕ್ಕೆ ಅವಕಾಶಗಳನ್ನು ಪಡ್ಕೊಂಡು ಅದಕ್ಕೆ ಅಭಿಮಾನಿಯೊಬ್ಬರು ಈ ರೀತಿ ಕಾಲಿಗೆಲ್ಲ ಬಿದ್ದು ಈ ರೀತಿ ರಿಯಾಕ್ಟ್ ಮಾಡಿರೋದು ದರ್ಶನ್ಗೆ ಬಹುಶಃ ಸರಿಯಲ್ಲ ಅಂತ ಅನಿಸಿರಬಹುದು. ಯಾಕೆಂತಂದರೆ ಅವರೇ ತಮ್ಮ ಸ್ವಂತ ಟ್ಯಾಲೆಂಟ್ನಿಂದ ಸ್ವಂತವಾಗಿ ಏನಾದರೂ ಒಂದು ಸಾಧನೆ ಮಾಡಿದಾಗಲೇ ಜನಗಳು ಈ ರೀತಿ ಗೌರವ ಕೊಡೋದು ಸರಿ ಅಂತ ದರ್ಶನ್ ಅವರಿಗೆ ಅನಿಸಿದೆ. ಒಂದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ವಿಷಯ ನಡೆದಿದೆ ಸ್ನೇಹಿತರೆ. ದರ್ಶನ್ ಅವರು ಇನ್ಸ್ಟಾಗ್ರಾಮ್ನಲ್ಲಾಗಿರಬಹುದು ಅಥವಾ ಟ್ವಿಟರ್ನಲ್ಲಾಗಿರಬಹುದು 5 ಜನರನ್ನ ಫಾಲೋ ಮಾಡ್ತಾ ಇದ್ರು. ತಮ್ಮ ಸಹೋದರ ದಿನಕರ್ ಅವರನ್ನ, ಹಾಗೇನೆ ಮಗ ವಿನೀಶ್ ಅವರನ್ನ, ಹಾಗೇನೆ ಸುಮಲತಾ ಅಂಬರೀಷ್ ಅವರು, ಅಭಿಷೇಕ್ ಅಂಬರೀಷ್ ಅವರು, ಹಾಗೇನೆ ಅಭಿಷೇಕ್ ಅಂಬರೀಷ್ ಅವರ ಪತ್ನಿ ಅವೀವಾ ಅಭಿಷೇಕ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಈಗ ನಿನ್ನೆ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಸೊ ಯಾಕೆ ಅನ್ಫಾಲೋ ಮಾಡಿದ್ದಾರೆ ಅನ್ನೋದ್ರ ಸುತ್ತಮುತ್ತ ಈಗ ಸಿಕ್ಕಾಪಟ್ಟೆ ಊಹಾಪೋಹಗಳು ಎದ್ದೇಳ್ತಾ ಇವೆ. ಬಿಕಾಸ್ ಇನ್ಫ್ಯಾಕ್ಟ್ ದರ್ಶನ್ ಅವರು ಜೈಲಿನಲ್ಲಿರುವಾಗ ಅವರನ್ನು ನೋಡಲಿಕ್ಕೆ ಸುಮಲತಾ ಅಂಬರೀಷ್ ಅವರು ಬಂದಿರಲಿಲ್ಲ. ಸೊ ಹಾಗಾಗಿ ಏನಾದರೂ ತಮ್ಮ ಬೇಸರವನ್ನು ಹೊರ ಹಾಕ್ತಿದ್ದಾರಾ ದರ್ಶನ್ ಅವರು, ಅದು ಗೊತ್ತಿಲ್ಲ. ಬಿಕಾಸ್ ದರ್ಶನ್ ಅವರು ಸುಮಲತಾ ಅಂಬರೀಷ್ ಅವರನ್ನ ಮದರ್ ಇಂಡಿಯಾ ಅಂತಲೇ ಕರಿತಾ ಇದ್ರು, ತಾಯಿಯ ಸ್ಥಾನವನ್ನು ಕೊಟ್ಟಿದ್ರು. ಈಗ ಸಡನ್ ಆಗಿ ಆ ಕುಟುಂಬದಿಂದಲೇ 3 ಜನರನ್ನ, ಸುಮಲತಾ ಅವ್ರನ್ನ, ಅಭಿಷೇಕ್ ಅಂಬರೀಷ್ನ, ಹಾಗೇನೆ ಅಭಿಷೇಕ್ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ. ಜೊತೆಗೆ ಸಹೋದರರಾದಂತಹ ದಿನಕರ್ ಅವ್ರನ್ನ, ಜೊತೆಗೆ ಮಗ ವಿನೀಶ್ ಅವರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಸೊ ಈ ಒಂದು ನಡೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಒಂದೇ ಫ್ಯಾಮಿಲಿಯ 3 ಜನರನ್ನ, ಅದು ತಮ್ಮ ತಾಯಿ ಅಂತ ಭಾವಿಸ್ತಾ ಇದ್ದಂತಹ ಸುಮಲತಾ ಅಂಬರೀಷ್ ಫ್ಯಾಮಿಲಿಯಿಂದ 3 ಜನರನ್ನ ಅನ್ಫಾಲೋ ಮಾಡಿರುವಂಥದ್ದು ಈಗ ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಆ್ಯಂಡ್ ಇದಕ್ಕೆ ಬದಲಾಗಿ ಸುಮಲತಾ ಅಂಬರೀಷ್ ಅವರು ನಿನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿ ಹಾಕೊಂಡಿದ್ದಾರೆ. ಇದೆಲ್ಲ ಒಂದು ಕಡೆ ದರ್ಶನ್ ಅವ್ರಿಗೆ ಟಾಂಗ್ ಕೊಡೋ ಥರನೇ ಅವ್ರು ಹಾಕಿದ್ರ ಅನ್ನುವಂತಹ ಒಂದು ಯೋಚನೆ ಕೂಡ ಬರ್ತಾ ಇದೆ ಸ್ನೇಹಿತರೆ. ಅವ್ರು ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಅದೇನು ಅಂತಂದರೆ ಅವರ ಸ್ಟೋರಿಲಿರೋದು, ಸುಮಲತಾ ಅವರ ಸ್ಟೋರಿಲಿ, and the Oscar for the best acting goes to those who twist the truth, hurt people without remorse, shift the blame and somehow still see themselves as the hero ಅಂತ ಹಾಕಿದ್ದಾರೆ. ಇದರ ಅರ್ಥ ಆಸ್ಕರ್ ಪ್ರಶಸ್ತಿ ಇಂತಹ ಒಬ್ಬ ನಟರಿಗೆ ಸಿಗುತ್ತೆ. ಅದು ಯಾರಿಗೆ ಅಂತ ಹೇಳಿದ್ರೆ, ಸತ್ಯವನ್ನ ತಿರುಚುವ, ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವ, ಆರೋಪವನ್ನು ಸುಮ್ಮನೆ ಹೊರಿಸುವ, ಜೊತೆಗೆ ಹೇಗಾದರೂ ಒಂದು ರೀತಿಯಲ್ಲಿ ತಮ್ಮನ್ನ ತಾವೇ ಹೀರೋ ಅಂತ ಪೋರ್ಟ್ರೇ ಮಾಡಿಕೊಳ್ಳುವಂತಹ ವ್ಯಕ್ತಿಗೆ ಆಸ್ಕರ್ ಪ್ರಶಸ್ತಿ ಸಿಗಬೇಕು ಅನ್ನೋ ಅರ್ಥದಲ್ಲಿ ಈ ಒಂದು ಸ್ಟೋರಿಯನ್ನು ಸುಮಲತಾ ಅಂಬರೀಷ್ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಸ್ನೇಹಿತರೆ, ಈ ರೀತಿ ದರ್ಶನ್ ಅವರು ಅನ್ಫಾಲೋ ಮಾಡಿರುವಂಥದ್ದು ಸುಮಲತಾ ಅವರನ್ನ, ಜೊತೆಗೆ ಸುಮಲತಾ ಅವರು ಅದೇ ಟೈಮ್ನಲ್ಲಿ ಒಂದು ಸ್ಟೋರಿ ಹಾಕೊಂಡಿರುವಂಥದ್ದು ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅವರ ಮತ್ತು ದರ್ಶನ್ ಮತ್ತು ಸುಮಲತಾ ಅಂಬರೀಷ್ ಅವರ ಕುಟುಂಬದ ಮಧ್ಯೆ ಎಲ್ಲವೂ ಸರಿ ಇಲ್ವಾ ಹಾಗಾದ್ರೆ ಅನ್ನುವಂತಹ ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಬಿಕಾಸ್ ಈಗ ಅನ್ಫಾಲೋ ಮಾಡಿರೋದನ್ನ ಆ್ಯಕ್ಚುಲಿ ನೋಡ್ಕೊಳ್ಳೋದಾದ್ರೆ, ಅವರು ದಿನಕರ್ ಅವ್ರನ್ನೂ ಅನ್ಫಾಲೋ ಮಾಡಿದ್ದಾರೆ, ಮಗ ವಿನೀಶ್ ಅವ್ರನ್ನೂ ಅನ್ಫಾಲೋ ಮಾಡಿದ್ದಾರೆ. ಬಹುಶಃ ಎಲ್ಲರನ್ನೂ ಮಾಡಬೇಕು ಅಂತ ಅನ್ನಿಸ್ತೇನೋ ಅದಕ್ಕೆ ಮಾಡಿದ್ದಾರೆ. ಪರವಾಗಿಲ್ಲ, ಅದು ಹೋಲ್ಸೇಲ್ ಆಗಿ ಎಲ್ಲರನ್ನೂ ಮಾಡಿರೋದ್ರಿಂದ ಅದ್ರ ಬಗ್ಗೆ ಏನು ಜಾಸ್ತಿ ನಮಗೆ ಅನುಮಾನ ಬರ್ತಿರ್ಲಿಲ್ಲ. ಬಟ್ ಅದಕ್ಕೆ ಸರಿಯಾಗಿ ಅದೇ ಟೈಮ್ನಲ್ಲೇ ಸುಮಲತಾ ಅಂಬರೀಷ್ ಅವರು ಈ ರೀತಿ ಒಂದು ಸ್ಟೋರಿ ಹಾಕಿರುವಂಥದ್ದು. ಜೊತೆಗೆ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಸುಮಲತಾ ಅಂಬರೀಷ್ ಅವರು ಆ್ಯಕ್ಚುಲಿ ಅವರನ್ನು ಭೇಟಿ ಆಗ್ಲಿಕ್ಕೆ ಹೋಗಿರಲಿಲ್ಲ. ಹೊರಗಡೆ ಬಂದ ಮೇಲೆ ಸಹ ಅವರನ್ನು ಭೇಟಿ ಆಗಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಅವರು ತಮ್ಮ ಈ ಒಂದು ಬರ್ತ್ಡೇಗಿಂತ ಮೊದಲು ಒಂದು ಸಂದೇಶವನ್ನು ಕೊಡಲಿಕ್ಕೆ ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಕೇವಲ ರಕ್ಷಿತಾ ಅವರು, ರಚಿತಾ ರಾಮ್ ಅವರು, ಹಾಗೆಯೇ ಧನ್ವೀರ್ ಅವರ ಹೆಸರುಗಳನ್ನು ಮಾತ್ರ ಹೇಳ್ಕೊಂಡಿದ್ರು. ಆ್ಯಕ್ಚುಲಿ ಅವರು ನಮ್ಮ ಬೆನ್ನಿಗೆ ನಿಂತಿದ್ರು, ಸಪೋರ್ಟ್ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಅವರ ಹೆಸರುಗಳನ್ನು ಮಾತ್ರ ಅಲ್ಲಿ ಮೆನ್ಷನ್ ಮಾಡಿದರು ಆ ವಿಡಿಯೋದಲ್ಲಿ. ಬಟ್ ಸುಮಲತಾ ಅಂಬರೀಷ್ ಅವರ ಹೆಸರನ್ನಾಗಲಿ ಅಥವಾ ಅಭಿಷೇಕ್ ಅವರ ಹೆಸರನ್ನಾಗಲಿ ಅಲ್ಲಿ ತಗೊಂಡಿರಲಿಲ್ಲ. ಸೊ ದರ್ಶನ್ ಅವರು ಜೈಲಿಗೆ ಹೋದಾಗ್ಲಿಂದ ಸುಮಲತಾ ಅಂಬರೀಷ್ ಫ್ಯಾಮಿಲಿ ಜೊತೆಗೆ ಎಲ್ಲವೂ ಸರಿ ಇಲ್ವೇನೋ ಹಾಗಾದರೆ ಅನ್ನುವಂತಹ ಅನುಮಾನ, ಒಂದು ಸಹಜ ಕುತೂಹಲ ಹುಟ್ಟುತ್ತೆ. ಈಗ ಸದ್ಯಕ್ಕೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಅನ್ಫಾಲೋ ಮಾಡ್ಕೊಂಡಿರೋದ್ರ ಜೊತೆಗೆ ಸುಮಲತಾ ಅಂಬರೀಷ್ ಅವರು ಅದೇ ಟೈಮಲ್ಲಿ ಈ ರೀತಿ ಒಂದು ಸ್ಟೋರಿ ಹಾಕೊಂಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸ್ನೇಹಿತರೆ. ಸೊ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕೇವಲ ಯಾರೋ ಒಬ್ಬ ಅಭಿಮಾನಿಯೊಬ್ಬರು ತಮ್ಮ ಅಕ್ಕನ ಮಗನ ಕಾಲಿಗೆ ಬಿದ್ದರು ಅಂತ ಅಂದ್ಕೊಂಡು ಆ ವಿಷಯಕ್ಕೆ
ನೊಂದು ದರ್ಶನ್ ಅವರು ಅವರನ್ನ ಡೆವಿಲ್ ಸಿನಿಮಾದಿಂದಲೇ ಆಚೆ ಇಡುವಂತಹ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.